ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಫಿಗರ್ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಇಫ್ ಟ್ರಯಾಂಗಲ್ POQ ಸಿಮಿಲರ್ ಟು ಟ್ರಯಾಂಗಲ್ SOR, ಓಕೆ ಅವ್ರು ಕೊಟ್ಟಿರೋದು ಟ್ರಯಾಂಗಲ್ POQ ಈ ಸಿಮಿಲರ್ ಟು ಟ್ರಯಾಂಗಲ್ SOR ಅಂತ ಕೊಟ್ಟಿದ್ದಾರೆ. ಓಕೆ ಅಂಡ್ PQ is to RS is equal to 1:2 ಅಂತ ಕೊಟ್ಟಿದ್ದಾರೆ. ದೆನ್ OP is to OS is, ಓಕೆ ಸೊ ನಾವು ಇದನ್ನ ಫೈಂಡ್ ಮಾಡ್ಬೇಕು. ಓಕೆನಾ, ಈಗ ಕೊಟ್ಟಿರೋದೇನು ಸಿಮಿಲರ್. ಸಿಮಿಲರ್ ಅಂತ ಕೊಟ್ಟಾಗ ಯಾವ ತರ ಬರ್ಕೋಬೇಕು ನೋಡ್ರಿ, ಫಸ್ಟ್ ಎರಡು ಓಕೆ PO ಡಿವೈಡೆಡ್ ಬೈ ಇಲ್ಲಿ ಕೂಡ ಫಸ್ಟ್ ಎರಡು ಏನಾಗುತ್ತೆ SO is equal to ಇಲ್ಲಿ ಸೆಕೆಂಡ್ ಥರ್ಡ್ ಡಿವೈಡೆಡ್ ಬೈ ಸೆಕೆಂಡ್ ಥರ್ಡ್ OQ ಡಿವೈಡೆಡ್ ಬೈ OR is equal to ಫಸ್ಟ್ ಥರ್ಡ್ ಓಕೆ ಡಿವೈಡೆಡ್ ಬೈ ಇಲ್ಲಿ ಕೂಡ ಫಸ್ಟ್ ಥರ್ಡ್. ಓಕೆ ಈಗ PO ಬೈ SO is equal to OQ ಬೈ OR is equal to PQ ಬೈ SR. ನೀವೇ ನೋಡ್ರಿ, PQ ಇಲ್ಲೇನಿದೆ RS ಇದೆ, ಇಲ್ಲೇನಿದೆ SR ಇದೆ. ಓಕೆ ಇಲ್ಲಿ SR ಇದೆ, SR ಅಂದ್ರೂ ಒಂದೇ RS ಅಂದ್ರೂ ಒಂದೇ. ಓಕೆ ಸೊ SR ಅಂದ್ರೂ ಒಂದೇ RS ಅಂದ್ರೂ ಒಂದೇ. PQ ಇಷ್ಟು SR ಏನ್ ಕೊಟ್ರೆ 1:2. 1:2 ಅಂದ್ರೆ ನಥಿಂಗ್ ಬಟ್ 1/2 ಅಂತ ಕೊಟ್ಟಿದ್ದಾರೆ. ಓಕೆ ಆಮೇಲೆ ಈಗ ನಾವೇನ್ ಫೈಂಡ್ ಮಾಡ್ಬೇಕು ನೋಡ್ರಿ, OP ಇಷ್ಟು OS. ಓಕೆ PO ಅಂದ್ರೂ ಒಂದೇ, PO ಅಂದ್ರೂ ಒಂದೇ, OP ಅಂದ್ರೂ ಒಂದೇ. ಅದೇ ರೀತಿ SO ಅಂದ್ರೂ ಒಂದೇ, OS ಅಂದ್ರೂ ಒಂದೇ. ಓಕೆ ಈಗ ಇವ್ರು ಮೂವರು ಈಕ್ವಲ್ ಅಂತ ಕೊಟ್ಟಿದ್ದಾರೆ, ಇದು ನನಗೆ ಬೇಕಿಲ್ಲ. ಸೊ ಇದನ್ನಷ್ಟೇ ತಗೊಂತೀನಿ. ಇಸ್ ಈಕ್ವಲ್ ಟು ಏನು 1/2. ಇದನ್ನ ರೇಷನಲ್ ಬರೆದ್ರೆ 1:2. ಓಕೆ ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ ಈಗ ಸೆಕೆಂಡ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ಇನ್ ದ ಟ್ರಯಾಂಗಲ್ ABC ಇಫ್ DE ಪ್ಯಾರಲಲ್ ಟು AC then the correct relation is. ಓಕೆ ಸೊ ಅವ್ರು ಏನ್ ಕೊಟ್ಟಿದ್ದಾರೆ, DE is parallel to AC ಅಂತ ಕೊಟ್ಟಿದ್ದಾರೆ. ಓಕೆ ಇವ್ರಿಬ್ರು ಪ್ಯಾರಲಲ್ ಇದ್ದಾಗ ಏನ್ ಬರಿಬಹುದು ಅಂತಂದ್ರೆ, ಓಕೆ ಈ ಚಿಕ್ಕ ಟ್ರಯಾಂಗಲ್ ಇದೆ ನೋಡ್ರಿ, ಏನದು BDE. ಓಕೆ ಅದನ್ನ ಬರಿತೀನಿ. ಟ್ರಯಾಂಗಲ್ BDE is similar to ಓಕೆ ದೊಡ್ಡ ಟ್ರಯಾಂಗಲ್ ಏನು BAC. ಓಕೆ ಸೊ ಅದನ್ನೇನ್ ಬರ್ತೀನಿ, ಟ್ರಯಾಂಗಲ್ BAC ಅಂತ ಬರಿತೀನಿ. ಓಕೆ ಈಗ ಸಿಮಿಲರ್ ಇದ್ರೆ ಏನ್ ಬರಿಬಹುದು ನಾವು, BD ಬೈ BA ಅಂದ್ರೆ ಫಸ್ಟ್ ಎರಡು ಡಿವೈಡೆಡ್ ಬೈ ಫಸ್ಟ್ ಎರಡು, BD ಬೈ BA is equal to ಸೆಕೆಂಡ್ ಥರ್ಡ್ ಇಲ್ಲಿ ತಗೊಂಡ್ರೆ DE ಡಿವೈಡೆಡ್ ಬೈ ಇಲ್ಲಿ ಕೂಡ ಸೆಕೆಂಡ್ ಥರ್ಡ್ ತಗೋಬೇಕು. ಓಕೆ ಆಮೇಲೆ ಫಸ್ಟ್ ಥರ್ಡ್ ಇಲ್ಲಿ ತಗೊಂಡ್ರೆ ಓಕೆ ಇಲ್ಲಿ ಕೂಡ ಫಸ್ಟ್ ಥರ್ಡ್ ತಗೋಬೇಕು, BE ಬೈ ಏನಾಗುತ್ತೆ BC ಆಗುತ್ತೆ. ಇದು ಬಂದ್ಬಿಟ್ಟು ಕರೆಕ್ಟ್ ರಿಲೇಷನ್. ನೋಡ್ರಿ ಯಾವ್ದಿದೆ ಇಲ್ಲಿ, ನೀವು ನೋಡಿದ್ರೆ ಆಪ್ಷನ್ ಬಿ ನೋಡ್ರಿ, ಆಪ್ಷನ್ ಬಿ DE ಬೈ AC B ಬೈ BC ಸೇಮ್ ಇದೆ. ಇಲ್ಲಿ BD ಬೈ AB ಇದೆ. ನಿಮಗೇನ್ ಗೊತ್ತಾಗಬೇಕು, BA ಅಂದ್ರೂ ಒಂದೇ, ಓಕೆ BA ಅಂದ್ರೂ ಒಂದೇ, AB ಅಂದ್ರೂ ಒಂದೇ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ ಈಗ ಥರ್ಡ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ಇನ್ ದ ಟ್ರಯಾಂಗಲ್ ABC XY ಪ್ಯಾರಲಲ್ ಟು BC ದೆನ್. ಓಕೆ ಅವ್ರು ಕೊಟ್ಟದೇನು, XY ಪ್ಯಾರಲಲ್ ಟು BC ಅಂದ್ರೆ ಏನ್ ಬರಿಬಹುದು, AX ಡಿವೈಡೆಡ್ ಬೈ XB is equal to AY ಡಿವೈಡೆಡ್ ಬೈ YC ಅಂತ ಬರಿಬಹುದು. ಯಾಕಂದ್ರೆ ಏನ್ ಬರಿಬಹುದು, ಬೈ BPT ಇಂದ ಓಕೆ ಏನ್ ಬರಿಬಹುದು, AX ಬೈ XB is equal to AY ಬೈ YC ಅಂತ ಬರಿಬಹುದು. ಓಕೆ ಸೊ ಆಪ್ಷನ್ ಯಾವ್ದಿದೆ ನೋಡ್ರಿ, ಆಪ್ಷನ್ ಬಂದ್ಬಿಟ್ಟು ಓಕೆ ಬಿ ನೋಡ್ರಿ. ಓಕೆ ಇಲ್ಲಿ ಏನಿದೆ, ಇಲ್ಲಿ XB ಅಂತಿದೆ, ಇಲ್ಲಿ BX ಅಂತಿದೆ. ಓಕೆ ಜಸ್ಟ್ ಉಲ್ಟಾ ಕೊಟ್ಟಿದ್ದಾರೆ. ಆಮೇಲೆ YC ಅಂತ ಇದೆ, ಇಲ್ಲೇನಿದೆ CY ಅಂತ ಇದೆ. ಓಕೆ ಅವ್ರು ಜಸ್ಟ್ ನಮಗೆ ಕನ್ಫ್ಯೂಸ್ ಮಾಡಕ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ ಈಗ ಫೋರ್ತ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ, ಅಬ್ಸರ್ವ್ ದ ಗಿವನ್ ಟು ಟ್ರಯಾಂಗಲ್ಸ್. ಎರಡು ಟ್ರಯಾಂಗಲ್ ಅಬ್ಸರ್ವ್ ಮಾಡಬೇಕು ಅಂಡ್ ದೆನ್ ಐಡೆಂಟಿಫೈ ದ ಲೆಂತ್ ಆಫ್ DF. ಓಕೆ ಸೊ ಈ DF ವ್ಯಾಲ್ಯೂ ಕಂಡುಹಿಡಿಬೇಕು ಇನ್ ದ ಫಾಲೋಯಿಂಗ್. ಓಕೆ ಈಗ ನೀವೇ ನೋಡಿದ್ರೆ ಇವೆರಡು ಸೈಡ್ ಕಂಪೇರ್ ಮಾಡ್ರಿ. 6 into 2 ಏನಾಯ್ತು, 12 ಆಯ್ತು. ಓಕೆ ಈ ಸೈಡ್ ನ ಏನ್ ಮಾಡಿದಾರೆ, ಇಂಟು 2 ಮಾಡಿದಾರೆ. ಆಮೇಲೆ ಇವೆರಡು ಸೈಡ್ ನೋಡ್ರಿ 3.8 7.6 ಇದನ್ನ ಕೂಡ ಡಬಲ್ ಮಾಡಿದ್ದಾರೆ. ಓಕೆ 3.8 ಇತ್ತು, ಇದನ್ನ ಡಬಲ್ ಮಾಡಿದ್ರೆ 7.6 ಬರುತ್ತೆ. ಅದೇ ರೀತಿ ಓಕೆ ಇಲ್ಲಿ 3√2 ಇದೆ, ಇದನ್ನ ಡಬಲ್ ಮಾಡಿದ್ರೆ ಏನ್ ಬರುತ್ತೋ ಇಲ್ಲಿ ಅದೇ ಬರುತ್ತೆ.
ಓಕೆ, ಇದನ್ನ ಇಂಟು 2 ಮಾಡಿದ್ರೆ ಏನ್ ಬರುತ್ತೆ, 3 2 ಜಾ 6. ಸೊ ಏನ್ ಬರುತ್ತೆ ಇಲ್ಲಿ 6√2 ಸೆಂಟಿಮೀಟರ್ ಬರುತ್ತೆ. ಸೊ ಆಪ್ಷನ್ ಯಾವುದು, ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಸೊ ಇಲ್ಲಿ ನಥಿಂಗ್ ಬಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇದು ಇಂಟು 2. ಓಕೆ, ಇಲ್ಲಿ ಕೂಡ ಇಂಟು 2 ಮಾಡಿದರೆ ಅಂದ್ರೆ ಸೈಡ್ಸ್ ಪ್ರಪೋರ್ಷನಲ್ ಇದಾವೆ, ಮಧ್ಯದಾಗ ಆಂಗಲ್ ಈಕ್ವಲ್ ಇದೆ. ಇದು 60 ಡಿಗ್ರಿ, ಇದು 60 ಡಿಗ್ರಿ. ಸೊ ಇವರಿಬ್ರು ಸಿಮಿಲರ್ ಅಂತ ಹೇಳ್ಬೋದು. ಯಾವ ರೀತಿ, SAS ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ ಇವರಿಬ್ರು ಸಿಮಿಲರ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಥರ್ಡ್ ಸೈಡ್ ಕೂಡ ನೀವು ಡಬಲ್ ಮಾಡ್ಬೇಕು. ಓಕೆನಾ. ಫಿಫ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಫಿಗರ್ ಇಫ್ ಟಿ ಪ್ಯಾರಲಲ್ ಟು BC then the correct relation among the following is. ಓಕೆ, ಸೊ ಅವ್ರ ಏನ್ ಕೊಟ್ಟಿದ್ದಾರೆ, ಡಿ ಪ್ಯಾರಲಲ್ ಟು BC ಅಂತ ಕೊಟ್ಟಿದ್ದಾರೆ. ಇದನ್ನ ಏನಂತ ಬರಿಬಹುದು, AD by DB is equal to AE by EC ಅಂತ ಬರಿಬಹುದು. ಸೊ ಏನ್ ಬರಿಬಹುದು, ಬೈ BPT. ಓಕೆ, AD by DB is equal to AE by EC ಅಂತ ಬರಿಬಹುದು. ಓಕೆ, ಸೊ ಆಪ್ಷನ್ ಯಾವುದು, ಸಿ ರೈಟ್ ಆನ್ಸರ್. ಓಕೆ, ಆಮೇಲೆ ಈಗ ಸಿಕ್ಸ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ಇನ್ ದ ಫಿಗರ್ ಓಕೆ ಟ್ರಯಾಂಗಲ್ PQR ಸಿಮಿಲರ್ ಟು ಟ್ರಯಾಂಗಲ್ ABC ಅಂತ ಕೊಟ್ಟಿದ್ದಾರೆ. ದ ಪೇರ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಇನ್ ದ ಫಾಲೋಯಿಂಗ್ ಈಸ್. ಓಕೆ, ಸೊ ಅವ್ರು ಕೊಟ್ಟಿರೋದು ನೋಡ್ರಿ, ಟ್ರಯಾಂಗಲ್ PQR ಸಿಮಿಲರ್ ಟು ಟ್ರಯಾಂಗಲ್ ABC ಅಂತ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಸಿಂಪಲ್ ಆಗಿ ಅರ್ಥ ಆಗ್ಬೇಕಂತ ನಾನೇನ್ ಮಾಡ್ತೀನಿ, ಎರಡಕ್ಕೂ ಟ್ರಯಾಂಗಲ್ ಬರಿತೀನಿ. ಓಕೆ, ಸೊ PQR ಸಿಮಿಲರ್ ಅಂದ್ರೆ ಅರ್ಥ ಏನು, P ಇದ್ದಲ್ಲಿ ಏನ್ ಬರಿಬೇಕು, A ಬರಿಬೇಕು. ಸೊ ಆಮೇಲೆ Q ಇದ್ದಲ್ಲಿ ಏನ್ ಬರಿಬೇಕು, B. ಸೊ ಇಲ್ಲಿ B ಬರೀರಿ. R ಇದ್ದಲ್ಲಿ ಏನ್ ಬರಿಬೇಕು, C ಬರಿಬೇಕು. ಸೊ R ಇದ್ದಲ್ಲಿ ಇಲ್ಲಿ C ಬರಿಬೇಕು. ಸೊ ಇವಾಗ ಕರೆಸ್ಪಾಂಡಿಂಗ್ ಸೈಡ್ ಏನಾಯ್ತು, ಕರೆಸ್ಪಾಂಡಿಂಗ್ ಸೈಡ್ PQ ಮತ್ತೆ AB ಒಂದ್ ಕರೆಸ್ಪಾಂಡಿಂಗ್ ಸೈಡ್ PQAB. ಆಮೇಲೆ QR BC ಬಂದ್ಬಿಟ್ಟು ಇನ್ನೊಂದು ಕರೆಸ್ಪಾಂಡಿಂಗ್ ಸೈಡ್. ಓಕೆ, ಆಮೇಲೆ ಬಂದ್ಬಿಟ್ಟು PR ಮತ್ತೆ AC ಬಂದ್ಬಿಟ್ಟು ಇನ್ನೊಂದು ಕರೆಸ್ಪಾಂಡಿಂಗ್ ಸೈಡ್. ಓಕೆ, ಸೊ ಇವ್ರು ಮೂವರಲ್ಲಿ ಯಾವ್ದು ಕೊಟ್ಟಿದ್ದಾರೆ ನೋಡ್ರಿ, PQ ಮತ್ತೆ AB ಕರೆಸ್ಪಾಂಡಿಂಗ್ ಸೈಡ್, ಅದು ಕರೆಕ್ಟ್. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆವೆಂತ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ DF ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರಿಲೇಷನ್ ಈಸ್ ಕರೆಕ್ಟ್. ಅವ್ರು ಕೊಟ್ಟಿರೋದು ನೋಡ್ರಿ, ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ DEF. ಓಕೆ, ಸಿಮಿಲರ್ ಇದ್ದಾಗ ಯಾವ ತರ ಬರಿಬಹುದು ನೋಡ್ರಿ, ಫಸ್ಟ್ ಎರಡು ಡಿವೈಡೆಡ್ ಬೈ ಫಸ್ಟ್ ಎರಡು, ನಥಿಂಗ್ ಬಟ್ AB by DE is equal to ಸೆಕೆಂಡ್ ಎರಡು ಡಿವೈಡೆಡ್ ಬೈ ಸೆಕೆಂಡ್ ಎರಡು BC by EF. ಓಕೆ, ಆಮೇಲೆ ಫಸ್ಟ್ ಥರ್ಡ್ ಡಿವೈಡೆಡ್ ಬೈ ಫಸ್ಟ್ ಥರ್ಡ್. ಓಕೆ, ಸೊ ಇದು ಬಂದ್ಬಿಟ್ಟು ಕರೆಕ್ಟ್ ರಿಲೇಷನ್. ಸೊ ಯಾವ್ದಿದೆ ನೋಡ್ರಿ, ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಏಟ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಫಿಗರ್ ಡಿ ಪ್ಯಾರಲಲ್ ಟು BC ಇಫ್ AD is equal to X. ಸೊ AD ವ್ಯಾಲ್ಯೂ X ಅಂತ ಕೊಟ್ಟಿದ್ದಾರೆ, BD ವ್ಯಾಲ್ಯೂ Y ಅಂತ ಕೊಟ್ಟಿದ್ದಾರೆ, ಆಮೇಲೆ AE ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, M ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ C ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, N ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ದೆನ್ ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಓಕೆ, ಸೊ ಅವ್ರು ಕೊಟ್ಟಿರೋ ಡಿ ಪ್ಯಾರಲಲ್ ಟು BC, ಡಿ ಪ್ಯಾರಲಲ್ ಟು BC ಅಂದ್ರೆ ಬೈ BPT ಏನ್ ಬರಿಬಹುದು, ನಾರ್ಮಲ್ ಆಗಿ ಬೈ BPT. ಓಕೆ, ಏನ್ ಬರಿಬಹುದು ಅಂದ್ರೆ AD by DB is equal to AE by EC ಅಂತ ಬರಿಬಹುದು. ಓಕೆ, ಸೊ ನಥಿಂಗ್ ಬಟ್ ಏನು, AD by DB is equal to AE by EC ಅಂತ ಬರಿಬಹುದು. ಈಗ AD ವ್ಯಾಲ್ಯೂ ಏನು X, DB ವ್ಯಾಲ್ಯೂ Y. ಓಕೆ, M by N, X by Y is equal to M by N. ಅದು ಆಪ್ಷನ್ ಇದೆ ನಾನು ನೋಡ್ರಿ, ಇಲ್ಲಿ ಆ ಆಪ್ಷನ್ ಇಲ್ಲ. ಓಕೆ, ಸೊ BPT ಇಂದ ಇನ್ನೊಂದು ಟೈಪ್ ಬರಿಬಹುದು. ಓಕೆ, ಈ ಆಪ್ಷನ್ ಇಲ್ಲ ಅಂದ್ರೆ ನೀವು ಇನ್ನೊಂದು ಟೈಪ್ ಬರಿಬಹುದು. ಅದು ಏನಂತ ಅಂದ್ರೆ ಓಕೆ, AD ಡಿವೈಡೆಡ್ ಬೈ AB is equal to AE ಡಿವೈಡೆಡ್ ಬೈ AC ಅಂತ ಬರಿಬಹುದು. ಓಕೆ, ಸೊ ಏನ್ ಬರಿಬಹುದು, AD by AB is equal to AE ಡಿವೈಡೆಡ್ ಬೈ AC ಅಂತ ಬರಿಬಹುದು. ಓಕೆ, ಸೊ AD ಏನಾಯ್ತು, X ಡಿವೈಡೆಡ್ ಬೈ, ಈಗ AB ಏನಾಗುತ್ತೆ, X ಪ್ಲಸ್ Y ಆಗುತ್ತೆ. X by X plus Y is equal to AE ವ್ಯಾಲ್ಯೂ ಏನು M. ಸೊ M ಬರಿತೀನಿ ಡಿವೈಡೆಡ್ ಬೈ, ಈಗ AC ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ, AC ವ್ಯಾಲ್ಯೂ ಏನಾಗುತ್ತೆ M ಪ್ಲಸ್ N ಆಗುತ್ತೆ.
ಸೊ x by x plus y is equal to m by m plus n. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆನಾ? ಫಸ್ಟ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸ್ಟೇಟ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಓಕೆ, ಸೊ ನಾವೇನ್ ಮಾಡ್ಬೇಕು, ಬಿಪಿಟಿ ಥಿಯರಮ್ದು ಸ್ಟೇಟ್ಮೆಂಟ್ ಬರಿಬೇಕು. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡ್ರಿ, ಅವ್ರೇನ್ ಕೊಟ್ಟಿದ್ದಾರೆ, ಇನ್ ದ ಫಿಗರ್, ಓಕೆ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ, ನೇಮ್ ದ ಸೈಡ್ ಆಫ್ ದ ಟ್ರಯಾಂಗಲ್ ಪಿ ಕ್ಯೂ ಆರ್ ವಿಚ್ ಈಸ್ ಕರೆಸ್ಪಾಂಡಿಂಗ್ ಟು ದ ಸೈಡ್ ಎ ಬಿ ಆಫ್ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಇದು ಅರ್ಥ ಆಗ್ಲ ಅಂದ್ಬಿಟ್ಟು ನಾನು ಎರಡು ಟ್ರಯಾಂಗಲ್ ಸಪರೇಟ್ ಆಗಿ ಬರೀತೀನಿ. ಓಕೆ, ಸೊ ದಟ್ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ಕೊಟ್ಟಿರೋದೇನು, ಪಿ ಕ್ಯೂ ಆರ್. ಓಕೆ, ಸೊ ಆಂಗಲ್ ಪಿ ಬಂದ್ಬಿಟ್ಟು ಎಷ್ಟಿದೆ, 80 ಡಿಗ್ರಿ ಇದೆ. ಕ್ಯೂ ಹತ್ರ ಎಷ್ಟಿದೆ, 60 ಡಿಗ್ರಿ ಇದೆ. ಓಕೆ, ಇಲ್ಲಿ 80 ಇದೆ ಅಂದ್ರೆ ಇಲ್ಲಿ 80 ಇರೋದೇ ಬರಿಬೇಕು. ಸೊ ಇಲ್ಲಿ 80 ಇರೋ ಆಂಗಲ್ ಅಲ್ಲಿ, ಓಕೆ ಎ ಬಿ ಸಿ ಅಲ್ಲಿ 80 ಇರೋ ಆಂಗಲ್ ಯಾವುದು, ಬಿ. ಸೊ ಇಲ್ಲಿ ಏನ್ ಬರಿಬೇಕು, ನಾನು ಬಿ ಬರಿಬೇಕು. ಸೊ ಇಲ್ಲೇನಿರ್ಬೇಕು, 60 ಡಿಗ್ರಿ ಇರಬೇಕು. ಓಕೆ, 60 ಡಿಗ್ರಿ ಎಲ್ಲಿದೆ, ಸಿ ಹತ್ರ ಇದೆ. ಓಕೆ, ಸಿ ಬರಿತೀನಿ. ಇನ್ನು ಉಳ್ಕಿದ ಆಟೋಮೆಟಿಕ್ ಏನಾಗುತ್ತೆ, ಎ ಆಗುತ್ತೆ. ಓಕೆ, ಅವ್ರೇನ್ ಹೇಳ್ತಾ ಇದಾರೆ ಇವಾಗ, ಎ ಬಿಗೆ ಇದು ಬಂದ್ಬಿಟ್ಟು ಎ ಬಿ. ಓಕೆ, ಎ ಬಿ ಕರೆಸ್ಪಾಂಡಿಂಗ್ ಸೈಡ್ ಏನ್ ಇವಾಗ, ಆರ್ ಪಿ. ಸೊ ಆರ್ ಪಿ ಬಂದ್ಬಿಟ್ಟು ಕರೆಸ್ಪಾಂಡಿಂಗ್ ಸೈಡ್ ಅಂತ ಬರಿಬೇಕು. ಓಕೆ, ಥರ್ಡ್ ಕ್ವಶನ್ ನೋಡ್ರಿ, ಇನ್ನೇನ್ ಕೊಟ್ಟಿದ್ದಾರೆ, ಇನ್ ದ ಫಿಗರ್ ಟ್ರಯಾಂಗಲ್ ಪಿ ಒ ಕ್ಯೂ ಈ ಸಿಮಿಲರ್ ಟು ಟ್ರಯಾಂಗಲ್ ಆರ್ ಒ ಎಸ್. ಓಕೆ, ಅವ್ರು ಕೊಟ್ಟಿರೋದು ನೋಡ್ರಿ, ಟ್ರಯಾಂಗಲ್ ಪಿ ಒ ಕ್ಯೂ ಈ ಸಿಮಿಲರ್ ಟು ಟ್ರಯಾಂಗಲ್ ಆರ್ ಒ ಎಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಪಿ ಕ್ಯೂ ಪ್ಯಾರಲಲ್ ಟು ಎಸ್ ಆರ್ ಅಂತ ಕೊಟ್ಟಿದ್ದಾರೆ. ಪಿ ಕ್ಯೂ ಪ್ಯಾರಲಲ್ ಟು ಎಸ್ ಆರ್ ಅಂತ ಕೊಟ್ಟಿದ್ದಾರೆ. ಇಫ್ ಪಿ ಕ್ಯೂ ಇಸ್ ಟು ಎಸ್ ಆರ್ ಈಸ್ ಈಕ್ವಲ್ ಟು 1:2, ದೆನ್ ಫೈಂಡ್ ಓ ಎಸ್ ಇಸ್ ಟು ಓ ಕ್ಯೂ ಫೈಂಡ್ ಮಾಡ್ಬೇಕು. ಓಕೆ, ಸೊ ಈಗ ಇವರಿಬ್ರು ಸಿಮಿಲರ್ ಇದಾರೆ ಅಂದ್ರೆ ನಾವೇನ್ ಬರೀಬಹುದು, ಪಿ ಒ ಅಂದ್ರೆ ಫಸ್ಟ್ ಎರಡು. ಓಕೆ, ಸಾರಿ, ಇದು ಫಸ್ಟ್ ಎರಡು ಬಂದ್ಬಿಟ್ಟು ಏನಿದೆ, ಪಿ ಒ ಇದೆ ಡಿವೈಡೆಡ್ ಬೈ ಇಲ್ಲಿ ಫಸ್ಟ್ ಎರಡು ಏನಾಗುತ್ತೆ, 6 ಇಸ್ ಈಕ್ವಲ್ ಟು ಇಲ್ಲಿ ಸೆಕೆಂಡ್ ಎರಡು ನಥಿಂಗ್ ಬಟ್ ಏನು, ಓ ಕ್ಯೂ ಡಿವೈಡೆಡ್ ಬೈ ಇಲ್ಲಿ ಸೆಕೆಂಡ್ ಎರಡು ಏನು, ಓ ಎಸ್. ಸೊ ಏನ್ ಬರೀತೀನಿ, ಇಲ್ಲಿ ಓ ಕ್ಯೂ ಡಿವೈಡೆಡ್ ಬೈ ಓ ಎಸ್. ಆಮೇಲೆ ಫಸ್ಟ್ ಥರ್ಡ್ ಏನು, ಪಿ ಕ್ಯೂ ಇದೆ ಡಿವೈಡೆಡ್ ಬೈ ಫಸ್ಟ್ ಥರ್ಡ್ ಏನಿದೆ, ಆರ್ ಎಸ್ ಇದೆ. ಓಕೆ, ಸೊ ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪಿ ಕ್ಯೂ ಇಸ್ ಟು ಎಸ್ ಆರ್. ಓಕೆ, ಸೊ ಎಸ್ ಆರ್ ಅಂದ್ರೂ ಒಂದೇ, ಆರ್ ಎಸ್ ಅಂದ್ರೂ ಒಂದೇ. ಓಕೆ, ಸೊ ಏನಕ್ಕೆ ಏನಂತ ಕೊಟ್ಟಿದ್ದಾರೆ, ಇಲ್ಲಿ ಎಸ್ ಆರ್ ಅಂದ್ರೂ ಒಂದೇ, ಆರ್ ಎಸ್ ಅಂದ್ರೂ ಒಂದೇ. ಓಕೆ, ಸೊ ಇದು ನಥಿಂಗ್ ಬಟ್ ಏನ್ ಕೊಟ್ಟಿದ್ದಾರೆ, 1/2 ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಕಂಡಿಬೇಕು, ಓ ಎಸ್ ಇಸ್ ಟು ಓ ಕ್ಯೂ. ಓಕೆ, ಸೊ ಈಗ ನೀವು ನೋಡಿದ್ರೆ ಅವ್ರು ಕೇಳಿರೋದು ಓ ಎಸ್ ಇಸ್ ಟು ಓ ಕ್ಯೂ ಇದು ಬೇಕು. ಸೊ ನಾನೇನ್ ಮಾಡ್ತೀನಿ, ಓ ಕ್ಯೂ ಇಸ್ ಟು ಓ ಎಸ್ ತಗೊಂತೀನಿ. ಹೋಗಿ ಇದಿಷ್ಟನ್ನ ಬಿಟ್ಬಿಡ್ತೀನಿ, ಇದು ಬೇಕಿಲ್ಲ ನಮಗೆ. ಓಕೆ, ಸೊ ಅದನ್ನ ಬಿಟ್ಬಿಟ್ಟೆ. ಓಕೆ, ಈಗ ನಮಗ್ ಬೇಕಾದ್ರು ಓ ಎಸ್ ಬೈ ಓ ಕ್ಯೂ. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಇದನ್ನ ಉಲ್ಟಾ ಬರ್ದ್ರೆ, ಓಕೆ ಇದನ್ನ ಉಲ್ಟಾ ಬರ್ದ್ರೆ ಏನಾಗುತ್ತೆ, ಓ ಎಸ್ ಬೈ ಓ ಕ್ಯೂ ಆಗುತ್ತೆ. ಅವಾಗ ಆಟೋಮೆಟಿಕ್ಲಿ ಇದನ್ನ ಕೂಡ ಉಲ್ಟಾ ಬರಿಬೇಕು. 1/2 ಇರೋದೇನಾಗುತ್ತೆ, 2/1 ಆಗುತ್ತೆ. ಇದನ್ನ ರೇಷಿಯೋ ಅಲ್ಲಿ ಬರ್ದ್ರೆ ಓ ಎಸ್ ಇಸ್ ಟು ಓ ಕ್ಯೂ ಇಸ್ ಈಕ್ವಲ್ ಟು 2:1 ಅಂತ ಬರಿಬೇಕು. ಇದು ಬಂದ್ಬಿಟ್ಟು ಆನ್ಸರ್. ಓಕೆ, ಈಗ ಫೋರ್ತ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಫಾಲೋಯಿಂಗ್ ಫಿಗರ್ ಎ ಬಿ ಸಿ ಇಸ್ ಎ ಟ್ರಯಾಂಗಲ್ ಇನ್ ವಿಚ್ ಡಿ ಪ್ಯಾರಲಲ್ ಟು ಬಿ ಸಿ, ಡಿ ಪ್ಯಾರಲಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಎ ಡಿ 1.5 ಕೊಟ್ಟಿದ್ದಾರೆ. ಓಕೆ, ಸೊ ಎ ಡಿ ವ್ಯಾಲ್ಯೂ 1.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆಮೇಲೆ ಬಿ ಡಿ ವ್ಯಾಲ್ಯೂ 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಎ ಇ ವ್ಯಾಲ್ಯೂ 1 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಇ ಸಿ. ಓಕೆ, ಸೊ ಡಿ ಪ್ಯಾರಲಲ್ ಟು ಬಿ ಸಿ ಅಂದ್ರೆ ಬೈ ಬಿ ಪಿ ಟಿ ಏನ್ ಬರಿಬಹುದು, ಬೈ ಬಿ ಪಿ ಟಿ. ಓಕೆ, ಏನ್ ಬರಿಬಹುದು, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರಿಬಹುದು. ಸೊ ಏನ್ ಬರಿತೀನಿ, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರಿತೀನಿ. ಈಗ ಎ ಡಿ ವ್ಯಾಲ್ಯೂ ಏನು 1.5, ಡಿ ಬಿ ವ್ಯಾಲ್ಯೂ ಏನು 3. ಓಕೆ, ಎ ಇ ವ್ಯಾಲ್ಯೂ ಏನು 1, ಇ ಸಿ ವ್ಯಾಲ್ಯೂ ಏನು ಗೊತ್ತಿಲ್ಲ, ಇ ಸಿ ಅಂತ ಬರಿತೀನಿ. ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 1.5 ಇಂಟು ಇ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ, 3 ಇಂಟು 1 ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇ ಸಿ ಇಸ್ ಈಕ್ವಲ್ ಟು 3 1 3 ಇಂಟು 1.5 ಇದೆ, ಈ ಕಡೆ ಬಂದ್ರೆ ಡಿವೈಡ್ ಆಯ್ತು.
ಸೊ 1.5 1 ಜಾ 1.5 2 ಜಾ ಡಬಲ್ ಮಾಡಿದ್ರೆ 3 ಬರುತ್ತೆ. EC is equal to ಏನು 2 ಸೆಂಟಿಮೀಟರ್ ಆಗುತ್ತೆ. ಓಕೆ, ಸೊ EC ವ್ಯಾಲ್ಯೂ ಏನು, EC ವ್ಯಾಲ್ಯೂ ಬಂದ್ಬಿಟ್ಟು ನೀವು ಏನ್ ಬರಿಬೇಕು, 2 ಸೆಂಟಿಮೀಟರ್ ಅಂತ ಬರಿಬೇಕು. ಓಕೆ, ಈಗ ಫಿಫ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ಇನ್ ದ ಗಿವನ್ ಫಿಗರ್ EF ಪ್ಯಾರಲಲ್ ಟು BC, EF ಪ್ಯಾರಲಲ್ ಟು BC ಅಂತ ಕೊಟ್ಟಿದ್ದಾರೆ. ಇಫ್ EF is equal to 6 ಸೆಂಟಿಮೀಟರ್. ಓಕೆ, ಸೊ EF ಬಂದ್ಬಿಟ್ಟು 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ, BC ಬಂದ್ಬಿಟ್ಟು 12 ಸೆಂಟಿಮೀಟರ್, ಇದು ಬಂದ್ಬಿಟ್ಟು 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. AE ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ದೆನ್ ಫೈಂಡ್ AB. ಓಕೆ, ಸೊ ನಾನೀಗ ಟೋಟಲ್ AB ಫೈಂಡ್ ಮಾಡ್ಬೇಕು. ಓಕೆ, ಸೊ ಈಗ ಅವ್ರು ಕೊಟ್ಟಿರೋದೇನು, EF ಪ್ಯಾರಲಲ್ ಟು BC ಇದ್ರೆ, ಓಕೆ, ಸೊ EF ಪ್ಯಾರಲಲ್ ಟು BC ಇದ್ರೆ, ಓಕೆ, ಬೈ BPT ಏನ್ ಬರಿಬೋದಂದ್ರೆ, ಓಕೆ, ಬೈ BPT, ಓಕೆ, ಈ ಚಿಕ್ಕ ಟ್ರಯಾಂಗಲ್ ಇದೆ ನೋಡ್ರಿ AEF, ಓಕೆ, ಈ ಸಿಮಿಲರ್ ಟು ದೊಡ್ಡ ಟ್ರಯಾಂಗಲ್ ಏನು ABC. ಓಕೆ, ಸೊ ಏನ್ ಬರಿಬೇಕಂದ್ರೆ ಬೈ BPT ಏನ್ ಬರಿಬೋದು ಅಂದ್ರೆ, ಟ್ರಯಾಂಗಲ್ AEF ಸಿಮಿಲರ್ ಟು ಟ್ರಯಾಂಗಲ್ ABC, ದೊಡ್ಡ ಟ್ರಯಾಂಗಲ್ ಬಂದ್ಬಿಟ್ಟು ABC, ಇವ್ರಿಬ್ರು ಸಿಮಿಲರ್ ಇರ್ತಾರೆ. ಸಿಮಿಲರ್ ಇದ್ದಾಗ ಏನ್ ಬರಿಬೋದು, ಫಸ್ಟ್ ಎರಡು ಡಿವೈಡೆಡ್ ಬೈ ಫಸ್ಟ್ ಎರಡು, AE ಬೈ AB ಇಸ್ ಈಕ್ವಲ್ ಟು ಸೆಕೆಂಡ್ ಎರಡು ಡಿವೈಡೆಡ್ ಬೈ ಇಲ್ಲಿ ಸೆಕೆಂಡ್ ಎರಡು, EF ಬೈ BC ಇಸ್ ಈಕ್ವಲ್ ಟು ಫಸ್ಟ್ ಥರ್ಡ್, ಓಕೆ, AF ಡಿವೈಡೆಡ್ ಬೈ ಫಸ್ಟ್ ಥರ್ಡ್ AC. ಓಕೆ, ಈಗ ನೀವು ನೋಡಿದ್ರೆ ನನಗೆ AF ವ್ಯಾಲ್ಯೂ ಗೊತ್ತಿಲ್ಲ, AC ವ್ಯಾಲ್ಯೂ ಗೊತ್ತಿಲ್ಲ, ಸೊ ನಾನು ಇದನ್ನ ಬಿಟ್ಬಿಡ್ತೀನಿ. ಓಕೆ, ಸೊ ನಾನು ಇವಾಗ ಜಸ್ಟ್ ಏನ್ ತಗೊಂತೀನಿ, AE ಬೈ AB ಇಸ್ ಈಕ್ವಲ್ ಟು EF ಬೈ BC ಅಂತ ತಗೊಂತೀನಿ. ಓಕೆ, ಸೊ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಗ AE ವ್ಯಾಲ್ಯೂ ಏನಿದೆ, AE ವ್ಯಾಲ್ಯೂ 5 ಇದೆ. ಓಕೆ, ಸೊ 5 ಬರಿತೀನಿ. AB ವ್ಯಾಲ್ಯೂ ಗೊತ್ತಿಲ್ಲ. ಓಕೆ, ಆಮೇಲೆ EF ವ್ಯಾಲ್ಯೂ ಏನಿದೆ ನೋಡ್ರಿ, EF ವ್ಯಾಲ್ಯೂ 6 ಸೆಂಟಿಮೀಟರ್ ಇದೆ ಡಿವೈಡೆಡ್ ಬೈ, ಓಕೆ, ಆಮೇಲೆ ಏನು ಇಲ್ಲಿ BC ವ್ಯಾಲ್ಯೂ ಏನಿದೆ 12 ಇದೆ, BC ವ್ಯಾಲ್ಯೂ ಬಂದ್ಬಿಟ್ಟು 12 ಇದೆ. ಓಕೆ, ಸೊ ಇಲ್ಲಿ ಏನ್ ಬರೀತೀನಿ, 12 ಬರೀತೀನಿ. ಓಕೆ, ಅವಾಗ ಏನಾಗುತ್ತೆ, 6 1 ಜಾ 6 2 ಜಾ 5 ಬೈ AB ಇಸ್ ಈಕ್ವಲ್ ಟು 1 ಬೈ 2 ಆಯ್ತು. ಓಕೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, AB ಇಂಟು 1 ಇಸ್ ಈಕ್ವಲ್ ಟು 5 ಇಂಟು 2. ಓಕೆ, AB ಇಸ್ ಈಕ್ವಲ್ ಟು 5 2 ಜಾ 10, ಎಷ್ಟಾಗುತ್ತೆ 10 ಸೆಂಟಿಮೀಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಬರಿಬೇಕಂದ್ರೆ AB ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಅಂತ ಬರಿಬೇಕು. ಓಕೆನಾ, ಟ್ರಯಾಂಗಲ್ಸ್ ಎಲ್ಲಾ ಇಂಪಾರ್ಟೆಂಟ್ MCQs 1 ಮಾರ್ಕ್ 3 ಮಾರ್ಕ್ ಮತ್ತೆ 4 ಮಾರ್ಕ್ ವಿಡಿಯೋ ಮಾಡ್ಬಿಟ್ಟು ಅದ್ರದ್ದು ಪ್ಲೇ ಲಿಸ್ಟ್ ಮಾಡಿದೀನಿ. ನಾನೇನ್ ಮಾಡ್ತೀನಿ ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು ಹಾಕಿದ್ದೀನಿ, ಅದನ್ನ ನೀವು ಫಾಲೋ ಮಾಡಿ. ಓಕೆ, ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಇಂಪಾರ್ಟೆಂಟ್ ಅಪ್ಡೇಟ್ ಇದ್ರೆ, ಓಕೆ, ಇಲ್ಲಾಂದ್ರೆ ನೋಟಿಫಿಕೇಶನ್ ಇದ್ರೆ ಇಮಿಡಿಯೇಟ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.